ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬಶಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನೆಲ್ನಲ್ಲಿ ನಾವು ತೋಟಗಾರಿಕಾ ಬೆಳೆಗಳಾದ ಅಡಿಕೆ, ಶುಂಠಿ, ಕೊಬ್ಬರಿ ಮತ್ತು ಮಾರುಕಟ್ಟೆಯಲ್ಲಿ ಪ್ರತಿದಿನ ಇರುವ ನೈಜ ಮಾರುಕಟ್ಟೆ ಬೆಲೆಗಳ ಮಾಹಿತಿಯನ್ನು ನಿಮಗೆ ನೀಡುತ್ತೇವೆ. ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಹೊಸ ವಿಡಿಯೋಗಳ ಮಾಹಿತಿ ತಕ್ಷಣ ಪಡೆಯಿರಿ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು ಆರಂಭ ಮಾಡೋಣ. ವೀಕ್ಷಕರೇ, ಇಂದು ಯಾವ ತಾಲೂಕುಗಳಲ್ಲಿ ಪ್ರತಿ 100 ಕೆಜಿ ರಾಶಿ ಅಡಿಕೆಗೆ, ಚಾಲಿ ಅಡಿಕೆ, ಇತರ ಅಡಿಕೆ ಇವುಗಳಿಗೆ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ ಎಂದು ತಿಳಿದುಕೊಳ್ಳೋಣ. ನಿಮ್ಮ ತೋಟದ ಅಡಿಕೆ ಮಾರಾಟ ಮಾಡಲು ಪ್ಲಾನ್ ಮಾಡಿದ್ದೀರಾ ಅಥವಾ ಮಾರುಕಟ್ಟೆಯಲ್ಲಿ ಬೆಲೆ ಏರುತ್ತದೆಯೇ ಎಂದು ಕಾಯುತ್ತಿದ್ದೀರಾ? ಇಂದು ಮಂಗಳವಾರ ಮಾರ್ಚ್ 24, 2026 ರಾಜ್ಯದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಅಡಿಕೆ ವಹಿವಾಟು ಕುತೂಹಲಕಾರಿಯಾಗಿದೆ. ವಿಶೇಷವಾಗಿ ಶಿವಮೊಗ್ಗ ಮತ್ತು ಚನ್ನಗಿರಿ ಭಾಗದಲ್ಲಿ ಬೆಲೆಗಳಲ್ಲಿ ಸಣ್ಣ ಮಟ್ಟದ ಸುಧಾರಣೆ ಕಂಡುಬಂದಿದ್ದು ರೈತರಲ್ಲಿ ಆಶಾವಾದ ಮೂಡಿಸಿದೆ. ಇಂದಿನ ಶಿವಮೊಗ್ಗ ಮಾರುಕಟ್ಟೆಯ ದರ: ಸರಕು ಗರಿಷ್ಠ ಬೆಲೆ, ಕನಿಷ್ಠ ಬೆಲೆ: ಸರಕು 92,550 ರೂಪಾಯಿ, 75,500 ರೂಪಾಯಿ. ಬೆಟ್ಟೆ 63,109 ರೂಪಾಯಿ, 60,300 ರೂಪಾಯಿ. ರಾಶಿ 54,409 ರೂಪಾಯಿ, 51,100 ರೂಪಾಯಿ. ಗೊರಬಲು 38,099 ರೂಪಾಯಿ, 35,700 ರೂಪಾಯಿ. ರಾಜ್ಯದ ಇತರೆ ಮಾರುಕಟ್ಟೆಗಳ ವಿವರ: ಮಾರುಕಟ್ಟೆ ಅಡಿಕೆ ವಿಧ: ಗರಿಷ್ಠ ಬೆಲೆ ಭಾರತೀಯ ರೂಪಾಯಿ, ಮಾದರಿ ಬೆಲೆ ಭಾರತೀಯ ರೂಪಾಯಿ. ಯಲ್ಲಾಪುರ ಆಪಿ 65,699 ರೂಪಾಯಿ, 65,699 ರೂಪಾಯಿ. ಯಲ್ಲಾಪುರ ರಾಶಿ 58,690 ರೂಪಾಯಿ, 54,819 ರೂಪಾಯಿ. ಯಲ್ಲಾಪುರ ತಟ್ಟಿಬೆಟ್ಟೆ 51,315 ರೂಪಾಯಿ, 46,889 ರೂಪಾಯಿ. ಸಿರ್ಸಿ ರಾಶಿ 53,898 ರೂಪಾಯಿ, 52,558 ರೂಪಾಯಿ. ಸಿರ್ಸಿ ಬೆಟ್ಟೆ 50,611 ರೂಪಾಯಿ, 43,253 ರೂಪಾಯಿ. ಸಿರ್ಸಿ ಚಾಳಿ 48,599 ರೂಪಾಯಿ, 47,266 ರೂಪಾಯಿ. ಬಂಟ್ವಾಳ ಹಳೆಯ ತಳಿ 53,000 ರೂಪಾಯಿ, 45,300 ರೂಪಾಯಿ. ಬಂಟ್ವಾಳ ಹೊಸ ತಳಿ 40,000 ರೂಪಾಯಿ, 32,600 ರೂಪಾಯಿ. ಬೆಳ್ತಂಗಡಿ ಹಳೆಯ ತಳಿ 53,000 ರೂಪಾಯಿ, 52,000 ರೂಪಾಯಿ. ಕುಂದಾಪುರ ಹಳೆ ಚಾಲಿ 53,000 ರೂಪಾಯಿ, 51,000 ರೂಪಾಯಿ. ತುಮಕೂರು ರಾಶಿ 52,600 ರೂಪಾಯಿ, 50,600 ರೂಪಾಯಿ. ಸಿ.ಆರ್. ನಗರ ಇತರೆ 51,055 ರೂಪಾಯಿ, 51,055 ರೂಪಾಯಿ. ಸಾಗರ ರಾಶಿ 50,670 ರೂಪಾಯಿ, 50,670 ರೂಪಾಯಿ. ಸಾಗರ ಚಾಳಿ 42,899 ರೂಪಾಯಿ, 38,969 ರೂಪಾಯಿ. ವೀಕ್ಷಕರೇ, ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇನೆ. ಈ ರೀತಿಯ ಅಡಿಕೆ, ಶುಂಠಿ, ಕೊಬ್ಬರಿ ಹಾಗೂ ಮಾರುಕಟ್ಟೆಯ ನೈಜ ದರಗಳ ಮಾಹಿತಿಯನ್ನು ಪ್ರತಿದಿನ ಪಡೆಯಲು ನಮ್ಮ ಭಾಷಾ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಯಾವುದೇ ಪ್ರಶ್ನೆ ಅಥವಾ ಅಭಿಪ್ರಾಯ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಾಮೆಂಟ್ಗೂ ನಾವು ಉತ್ತರ ನೀಡಲು ಪ್ರಯತ್ನ ಮಾಡುತ್ತೇವೆ. ಧನ್ಯವಾದಗಳು ವೀಕ್ಷಿಸಿದ್ದಕ್ಕಾಗಿ. ಮತ್ತೆ